ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ದಿನದಲ್ಲಿ ಕರ್ತನ ವಚನ ನಿಮ್ಮೆಲ್ಲರನ್ನ ಬಲಪಡಿಸುವುದಕ್ಕೆ, ನಿಮ್ಮೆಲ್ಲರನ್ನ ಇನ್ನೂ ದೃಢವಾಗಿ ಕರ್ತನ ಹೆಜ್ಜೆಯಲ್ಲಿ ನಡೆಸುವುದಕ್ಕೆ ಒಂದು ವಾಕ್ಯದಿಂದ ಮಾತನಾಡ್ತಾ ಇದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 23ನೇ ವಚನದಲ್ಲಿ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ಪ್ರಿಯ ದೇವಜನರೇ, ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆತನನ್ನು ನಿರೀಕ್ಷಿಸಿಕೊಂಡವರು ಎಷ್ಟು ಜನ ಇವತ್ತು ನಾವು ಪ್ರತಿದಿನ ನಮ್ಮ ಬದುಕಿನ ಎಲ್ಲ ಕಾರ್ಯಗಳನ್ನು ದೇವರ ಮೇಲೆ ಭಾರ ಹಾಕಿ, ದೇವರ ಮೇಲೆ ನಿರೀಕ್ಷೆ ಹಾಕಿ ನಡೆಸ್ತಾ ಇದ್ದೀವಿ ಹೇಳ್ರಿ? ಎಲ್ಲರೂ ಕೂಡ, ಹೌದಲ್ವಾ? ಏನೇ ಒಂದು ಕಾರ್ಯ ಬರಲಿ, ದೇವ್ರು ನೋಡ್ಕೊಳ್ತಾರೆ ಬಿಡು. ಏನೇ ಒಂದು ವಿಷಯ ಇರಲಿ, ದೇವರ ಹತ್ರ ಹೇಳೋಣ ಬಿಡು, ದೇವರ ಕೈಯಲ್ಲಿ ಒಪ್ಪಿಸ್ಕೊಡೋಣ ಬಿಡು. ಹೀಗೆ ಹೇಳುವ ಎಲ್ಲ ನಮ್ಮ ಮಾತುಗಳು ಏನನ್ನ ಸೂಚಿಸ್ತದೆ? ನಮಗೆ ದೇವರ ಮೇಲೆ ನಿರೀಕ್ಷೆ ಇದೆ ಅಂತ, ಹೌದಲ್ವಾ? ಏನೇ ಒಂದು ಚಿಕ್ಕ ಕಾರ್ಯವಾಗಿರಲಿ, ದೊಡ್ಡ ವಿಷಯಗಳಾಗಿರಲಿ, ಎಲ್ಲ ಸಂದರ್ಭಗಳಲ್ಲಿ ಆತ್ಮೀಕರಾದ ನಾವು ಹೇಳುವ ಒಂದು ಮಾತು, ಪ್ರಾರ್ಥಿಸೋಣ, ದೇವರು ನೋಡ್ಕೊಳ್ತಾರೆ, ಹೌದಲ್ವಾ? ಹಾಗೆ ನಾವು ನುಡಿಯುವಾಗ ನಾವು ಯಾವಾಗಲೂ ನಮ್ಮ ನಿರೀಕ್ಷೆಯನ್ನ, ನಮ್ಮ ವಿಶ್ವಾಸವನ್ನ, ನಮ್ಮ ನಂಬಿಕೆಯನ್ನ ದೇವರ ಮೇಲೆ ಹಾಕುತ್ತಾ ಇದ್ದೀವಿ ಅಂತ. ಹೌದು, ಅದೇ ಪ್ರಕಾರ ಈ ಮುಂಜಾನೆಯಲ್ಲಿ ಕರ್ತನ ವಚನ ಹೇಳ್ತಾ ಇದೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀವು ನಿರೀಕ್ಷೆ ಇಟ್ಟಿದ್ದೀರಲ್ಲ, ನೀವು ನಂಬಿಕೆ ಇಟ್ಟಿದ್ದೀರಲ್ಲ, ನನ್ನ ಮೇಲೆ ನಿರೀಕ್ಷೆ ಇಡುವ ಯಾವನಾದರೂ ಕೂಡ ಆಶಾಭಂಗ ಪಡುವುದೇ ಇಲ್ಲ. ನನ್ನನ್ನು ನಿರೀಕ್ಷಿಸಿಕೊಂಡವರು ಎಂದಿಗೂ ಯಾರು ಆಶಾಭಂಗ ಪಡುವುದಿಲ್ಲ ಅಂತ ವಚನ ಮಾತನಾಡ್ತಾ ಇದೆ. ಒಂದು ವೇಳೆ ವಚನ ಅದನ್ನು ಹೇಳಿದೆ ಅಂದರೆ ನಿಮ್ಮ ನಿರೀಕ್ಷೆ ಎಂದಿಗೂ ಅದು ಆಶಾಭಂಗವಾಗಿ, ಆ ನಿರೀಕ್ಷೆ ಎಂದಿಗೂ ದುಃಖಕ್ಕೆ ಕಾರಣ ಆಗುವುದೇ ಇಲ್ಲ. ಹೌದಾ ಬ್ರದರ್? ಎಷ್ಟೋ ಬಾರಿ ನಾನು ನಂಬಿಕೆ ಇಟ್ಟಿದ್ದೇನೆ, ಕೆಲವು ಬಾರಿ ನನ್ನ ವಿಷಯಗಳಲ್ಲಿ ದುಃಖವನ್ನು ನಾನು ನೋಡಿದ್ದೇನೆ ಅಂತ ನೀವು ಹೇಳ್ಬೋದು. ಇಲ್ಲ, ನೀವು ಪೂರ್ಣವಾಗಿ ಯೆಹೋವನ ಮೇಲೆ ನಂಬಿಕೆ ಇಡ್ರಿ, ಆ ನಂಬಿಕೆ ನಿಮ್ಮನ್ನು ಎಂದಿಗೂ ಆಶಾಭಂಗ ಪಡಿಸುವುದೇ ಇಲ್ಲ. ನಂಬಿಕೆ, ನಿರೀಕ್ಷೆಯ ವಿಷಯಗಳಲ್ಲಿ ನಾವು ಸತ್ಯವೇದದಲ್ಲಿ ಗಮನಿಸುವಾಗ ಅನೇಕ ಮಹಾಪುರುಷರುಗಳು, ಕುಟುಂಬಗಳಿದೆ ನಮಗೆ ಸಾಕ್ಷಿಯಾಗಿ. ಅವರೆಲ್ಲರೂ ನಂಬಿಕೆ ಇಟ್ಟಿದ್ರು, ಅವರೆಲ್ಲರೂ ನಿರೀಕ್ಷೆ ಇಟ್ಟಿದ್ರು, ಯಾರೂ ಆಶಾಭಂಗಕ್ಕೆ ಒಳಗಾಗಲೇ ಇಲ್ಲ. ಪ್ರಿಯ ದೇವಜನರೇ, ಈ ಆಶಾಭಂಗ ಅನ್ನುವುದು ಕರ್ತನ ರಾಜ್ಯದಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. ಯಾಕೆಂದರೆ ಆತನು ನಂಬಿಕೆಗೆ ಯೋಗ್ಯನಾದ ಕರ್ತನು, ನಿರೀಕ್ಷೆಗೆ ಮೂಲನಾದ ದೇವರಾಗಿದ್ದಾರೆ. ಅವರ ಬಳಿ ಈ ಆಶಾಭಂಗ, ಈ ನಿರೀಕ್ಷೆಗೆ ದುಃಖ ಅನ್ನುವ ಪದ ಆತನ ರಾಜ್ಯದಲ್ಲಿಯೇ ಇಲ್ಲ. ಯಾಕೆಂದರೆ ಇಲ್ಲಿಯವರೆಗೂ ಆತನು ನಂಬಿಕೆಗೆ ಯೋಗ್ಯನಾಗಿಯೇ ಬಂದಿದ್ದಾರೆ. ಪ್ರಿಯ ದೇವಜನರೇ, ಇವತ್ತು ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಈ ವಿಷಯದಲ್ಲಿ ನಾನು ದೇವರ ಮೇಲೆ ನಂಬಿಕೆ ಇಡ್ಬೋದಾ, ದೇವರ ಮೇಲೆ ನಿರೀಕ್ಷೆ ಇಟ್ಟರೆ ಕಾರ್ಯ ಆಗ್ತದಾ ಅನ್ನುವ ಪ್ರಶ್ನೆ ಇದ್ದರೆ ನಾನು ಹೇಳ್ತೀನಿ, ಹಿಂದೆ ಆ ವಿಷಯದಲ್ಲಿ ದೇವರ ಮೇಲೆ ನಂಬಿಕೆ ಇಡ್ರಿ. ಈ ಮುಂಜಾನೆಯಲ್ಲೇ ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಟ್ಟು ಹೇಳ್ರಿ, ದೇವರೇ, ನನಗೆ ಈ ವಿಷಯದಲ್ಲಿ ನಿನ್ನ ಮೇಲೆ ಪೂರ್ಣ ನಿರೀಕ್ಷೆ, ನಂಬಿಕೆ ಉಂಟು ಅಂತ ಹೇಳ್ರಿ. ನಿಶ್ಚಯವಾಗಿ ಅದು ನಿಮ್ಮ ವೈಯಕ್ತಿಕ ವಿಷಯವಾಗಿರಲಿ, ಕುಟುಂಬದ ವಿಷಯವಾಗಿರಲಿ, ಓದುವ ವಿಷಯ, ಕೆಲಸದ ವಿಷಯ, ಹಣಕಾಸಿನ ವಿಷಯ, ಏನೇ ಸಂಗತಿಯಾಗಿರಲಿ, ನೀವು ದೇವರ ಮೇಲೆ ನಿರೀಕ್ಷೆ ಇಡ್ತಾ ಇದ್ದೀರಂದರೆ ನೀವು ಆಶಾಭಂಗ ಪಡುವುದಿಲ್ಲ. ಕರ್ತನ ಮೇಲೆ ಹೇಳ್ರಿ, ದೇವರೇ, ನನಗೆ ಲೋಕದ ಯಾವ ವಿಷಯಗಳ ಮೇಲೆ ನಿರೀಕ್ಷೆ ಇಲ್ಲ, ನಂಬಿಕೆ ಇಲ್ಲ, ನನ್ನ ಜೀವಿತದ ಪೂರ್ಣ ನಿರೀಕ್ಷೆ, ಅದಕ್ಕೆ ಆಧಾರ ನೀನೇ ಅಂತ ಒಪ್ಪಿಸ್ಕೊಡ್ರಿ. ನಿಶ್ಚಯವಾಗಿ ನಾನು ಹೇಳ್ತೀನಿ, ಆಶಾಭಂಗ ಅನ್ನುವುದು ಇವತ್ತಿನಿಂದ ನಿಮ್ಮ ಬದುಕಿನಲ್ಲಿ ನೀವೆಂದಿಗೂ ನೋಡುವುದಿಲ್ಲ. ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣವೇ? ಪವಿತ್ರಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳೊಟ್ಟಿಗೆ ನಿನ್ನ ಮುಂಜಾನೆಯಲ್ಲಿ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಅನ್ನುವುದನ್ನು ನಿನ್ನ ವಚನ ಸ್ಪಷ್ಟಪಡಿಸಿದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಮುಂಜಾನೆಯಲ್ಲೇ ನಿನ್ನ ಪಾದವನ್ನು ಆತುಕೊಂಡು ನಿನ್ನ ಸಾನ್ನಿಧ್ಯವನ್ನು ಹಿಡಿದಿರುವಾಗ ಅಪ್ಪ, ಅವರ ನಿರೀಕ್ಷೆ ಎಂದಿಗೂ ಆಶಾಭಂಗವಾಗಬಾರದು. ಅವರ ಎಲ್ಲ ಮಂಡಳಗಳಲ್ಲಿ ನಿನ್ನನ್ನು ಅವರು ಭಾರ ಹಾಕಿ, ನಿನ್ನ ಮೇಲೆ ಭಾರ ಹಾಕಿ, ನಿನ್ನ ಮೇಲೆ ನಿರೀಕ್ಷೆ ಇಡುವಾಗ ಒಂದು ಅದ್ಭುತ ಅವರಿಗಾಗಿ ಉಂಟಾಗಲಿ. ಅವ್ರ ಜೀವಿತದಲ್ಲಿ ಎಲ್ಲ ಕಾರ್ಯಗಳಲ್ಲೂ ನಿನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಗೆಲ್ಲುವ ಹಾಗೆ ಸಹಾಯ ಮಾಡು. ಎಲ್ಲ ಆಶಾಭಂಗದ ಕಾರ್ಯಗಳನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.